ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡ ಯಾಕೆ ಇವತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ನಮಸ್ಕಾರ. ನೋಡಿ, ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಂಡ್ಯ, ಇಲ್ಲಿಂದ ಸುಮಾರು 93 ಉದ್ಯೋಗಗಳನ್ನ ಕಾಲ್ ಮಾಡಿದ್ದಾರೆ. ತಾವು ನೋಡ್ಕೋಬೇಕು. ನೇಮಕಾತಿ ಪ್ರಕಟಣೆ ಬಂದು 18/1/2024 ಬಂದಿದೆ. ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ನಾನು ನಿಧಾನಕ್ಕೆ ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ, ಕ್ಷಮಿಸಬೇಕು. ಕೇವಲ 6 ದಿವಸ ಇದೆ. ನೋಡಿ, ಹುದ್ದೆ ಹೆಸರು ಬಿ ವೃಂದ ಕಿರಿಯ ಸಹಾಯಕರು ಜೂನಿಯರ್ ಅಸಿಸ್ಟೆಂಟು 70 ಉದ್ಯೋಗಗಳು. ಅದೇ ರೀತಿ ಹುದ್ದೆ ಹೆಸರು ಸಿ ವೃಂದ ವಾಹನ ಚಾಲಕರು 2 ಉದ್ಯೋಗಗಳನ್ನ ವೇಕೆನ್ಸಿ ಕಾಲ್ ಮಾಡಿದ್ದಾರೆ. ನೋಡಿ, ವೇತನ ಶ್ರೇಣಿ ಕೊಟ್ಟಿದ್ದಾರೆ. ಅದೇ ರೀತಿ ಅಟೆಂಡರು 21 ಉದ್ಯೋಗಗಳನ್ನ ಕಾಲ್ ಮಾಡಿದ್ದಾರೆ, ವೇತನ ಶ್ರೇಣಿ ಕೊಟ್ಟಿದ್ದಾರೆ. ನೋಡಿ ಅದು ಮೀಸಲಾತಿ ಯಾವ ರೀತಿ ಅಂತಂದ್ಬಿಟ್ಟು ಎಲ್ಲ ತಾವು ತಿಳ್ಕೊಬೇಕು. ವೆಬ್ಸೈಟ್ ಕೊಟ್ಟಿದ್ದಾರಲ್ವ, ಅಲ್ಲಿಗೆ ಹೋಗ್ಬಿಟ್ಟು ತಾವು ಅಪ್ಲೈ ಮಾಡಬೇಕು. ನೋಡಿ, ಫೀಸು 1500 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ 750 ಇರುತ್ತೆ. ಈಗ ಅದರ ಪರೀಕ್ಷಾ ನೋಡಿ, ವಯೋಮಿತಿ ಯಾವ ರೀತಿ ಅಂತಂದ್ಬಿಟ್ಟು ತಾವು ನೋಡ್ಕೋಬೇಕು. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆದ್ಮೇಲೆ ನೋಡಿ, 16ನೇ ತಾರೀಕು 2ನೇ ತಿಂಗಳು ಕೊನೆಯ ದಿನಾಂಕ ಆಗಿರುತ್ತೆ. ಇವತ್ತು 10ನೇ ತಾರೀಕು. ಆದಷ್ಟು ಬೇಗ ತಾವು ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಅಪ್ಲೈ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ತಕ್ಕನಂಗೆ ವಯೋಮಿತಿ, ಆನಂತರ ಎಜುಕೇಷನ್ನು ಯಾವ್ಯಾವುದು ಅಂತಂದ್ಬಿಟ್ಟು ತಿಳ್ಕೊಂಡು ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ, ಅಲ್ಲಿಗೆ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು ಅಂತ ಕೇಳ್ಕೊತೀನಿ. ನೋಡಿ, ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದರ ಕಂಡೀಷನ್ಸು, ಅದರ ಡೀಟೇಲ್ಸ್ ಎಲ್ಲ ತಾವು ತಿಳ್ಕೊತೀರ ಅಂತ ಜಸ್ಟ್ ನಾನು ಒಂದು 5-6 ಸುಮಾರು 22 ಪೇಜ್ ಇದೆ. ತಮ್ಮ ಗಮನಕ್ಕೆ ಸುಮ್ಮನೆ ಒಂದು 5 ಪೇಜು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇದೆ ಒಂದೇ ವಿಡಿಯೋದಲ್ಲಿ ನಾನು ಸುಮಾರು 3 ಸಂಸ್ಥೆಗಳದ್ದು ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಬೇಗ ಇದು ಮಾಡ್ತಾಯಿದ್ದೀನಿ. ನೋಡಿ, ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿಂದ ಸುಮಾರು 64 ಉದ್ಯೋಗಗಳನ್ನ ಕಾಲ್ ಮಾಡಿದ್ದಾರೆ. ಸಹಾಯಕ ಇಂಜಿನಿಯರ್ ನೋಡಿ, ಅದು ಒಟ್ಟು ಹುದ್ದೆ 50 ಇರುತ್ತೆ. ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಒಟ್ಟು ಹುದ್ದೆ 14 ಇರುತ್ತೆ. ಒಟ್ಟು 64 ಹುದ್ದೆ ಇರುತ್ತೆ. ನೋಡಿ, ಇದು ವಯೋಮಿತಿ ಸಡಿಲಿಕೆ ಯಾವ ರೀತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ವೆಬ್ಸೈಟ್ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ತಾವು ಅಪ್ಲೈ ಮಾಡಬೇಕು. ನೋಡಿ, 10ನೇ ತಾರೀಕು ತನಕ, 3ನೇ ಮಾರ್ಚ್ 10ನೇ ತಾರೀಕು ತನಕ ಕೊನೆಯ ದಿನಾಂಕ ಆಗಿರುತ್ತೆ. ಇದಕ್ಕೆ ತುಂಬ ಸಮಯ ಇರೋದ್ರಿಂದ ತಾವು ಅಪ್ಲೈ ಮಾಡ್ಬೋದು. ಜಸ್ಟ್ ತಮ್ಮ ಗಮನಕ್ಕೆ ಇದು 20 ಪೇಜು ಡೀಟೇಲ್ಸ್ ಇದೆ. ಅದು ನಾನು ಜಸ್ಟ್ 3 ಸಂಸ್ಥೆಗಳು ಒಂದೇ ಇದರಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಜಸ್ಟ್ ತಮ್ಮ ಗಮನಕ್ಕೆ ಅದರ ಡೀಟೇಲ್ ಒಂದು 5 ಪೇಜು ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ನೀವು ನೀವು ಅದನ್ನ ತಿಳ್ಕೊಂಡು ಅಪ್ಲೈ ಮಾಡ್ಬೋದು. ಆಲ್ರೆಡಿ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಬೇಕಾಗಿರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನೀವು ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ನೀವು ಅದಕ್ಕೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ನಿಮಗೆ ನೇರವಾಗಿ ಮೆಸೇಜ್ ಸಿಗ್ತಾ ಇರುತ್ತೆ. ಅದೇ ರೀತಿ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸು ಇಲ್ಲಿಂದ URSC ಇಂದ ನಂತರ URSC ಮತ್ತು ಇಸ್ಟ್ರ್ಯಾಕ್ ಅಂತ ಪೀಣ್ಯದಲ್ಲಿರುತ್ತೆ. ಅದು ಫೆಬ್ರವರಿ 10ನೇ ತಾರೀಕು ಈ ಪ್ರಕಟಣೆ ಬಂದಿದೆ. ನೋಡಿ, ರಿಕ್ರೂಟ್ಮೆಂಟ್ ಆಫ್ ಸೈಂಟಿಸ್ಟು ಇಂಜಿನಿಯರ್ SC, ಟೆಕ್ನಿಕಲ್ ಅಸಿಸ್ಟೆಂಟು, ಸೈಂಟಿಫಿಕ್ ಅಸಿಸ್ಟೆಂಟು, ಲೈಬ್ರರಿ ಅಸಿಸ್ಟೆಂಟು, ಟೆಕ್ನಿಷಿಯನ್ B, ಡ್ರಾಫ್ಟ್ಮೆನ್ B, ಕುಕ್ಕು, ಫೈರ್ಮೆನ್ A, ಹೆವಿ ವೆಹಿಕಲ್ ಡ್ರೈವರು, ಲೈಟ್ ವೆಹಿಕಲ್ ಡ್ರೈವರು, ಈ ರೀತಿ ಸುಮಾರು ಉದ್ಯೋಗಗಳನ್ನ ಕಾಲ್ ಮಾಡಿದ್ದಾರೆ. ಅದರ ಡೀಟೇಲ್ಸ್ ಎಲ್ಲ ತುಂಬ ಸುಮಾರು 22 ಪೇಜ್ ಇದೆ. ನೋಡಿ, ಮೆಕಾಟ್ರಾನಿಕ್ಸ್ ME MTech ಆರ್ ಈಕ್ವಲೆಂಟ್ ಇನ್ ಮೆಕಾಟ್ರಾನಿಕ್ಸ್ ವಿತ್ ಆನ್ ಅಗ್ರಿಗೇಟ್ ಮಿನಿಮಮ್ 6% ಆರ್ CPA ಗ್ರೇಡಿಂಗ್ 6.5 ಆನ್ ಎ 10-point ಸ್ಕೇಲ್, ಪ್ರೀ ಎಲಿಜಿಬಿಲಿಟಿ ಆಫ್ BE BTech ಆರ್ ಈಕ್ವಲೆಂಟ್.
ಆದಮೇಲೆ ಇದು ಫುಲ್ ಡೀಟೇಲ್ಸು ತಾವು ಓದ್ಕೊಂಡು ಅಪ್ಲೈ ಮಾಡ್ತೀರಾ ಅಂತ ಕಾಲ್ ಮಾಡಿದ್ದಾರೆ. ನಾನು ತಿಳ್ಕೊತೀನಿ. ನೋಡಿ, ಟೆಕ್ನಿಷಿಯನ್ ಬಿ, ಅದೇ ರೀತಿ ಅದರಲ್ಲಿ ಟೆಕ್ನಿಷಿಯನ್ ಬಿನಲ್ಲಿ ಫೋಟೋಗ್ರಫಿ, ಡಿಜಿಟಲ್ ಫೋಟೋಗ್ರಫಿ, ಫಿಟ್ಟರು, ಪ್ಲಂಬರು, ರೆಫ್ರಿಜರೇಷನ್, ಏರ್ ಕಂಡೀಷನಿಂಗು, ಟರ್ನರು, ಕಾರ್ಪೆಂಟರು, ಮೋಟ್ರ್ ಮೆಕ್ಯಾನಿಕ್ಕು, ಮೆಷಿನಿಸ್ಟು, ವೆಲ್ಡರು. ವೆಬ್ಸೈಟ್ಗೆ ಹೋದರೆ ಫುಲ್ ಡೀಟೇಲ್ ನಮಗಿಂತ ನೀವು ಡೈರೆಕ್ಟಾಗಿ ತಿಳ್ಕೊಬೋದು. ಡ್ರಾಫ್ಟ್ಮ್ಯಾನ್ ಮೆಕ್ಯಾನಿಕಲ್ಲು, ಡ್ರಾಫ್ಟ್ಮ್ಯಾನ್ ಸಿವಿಲ್ಲು, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಿಕಲ್ಲು, ಸಿವಿಲ್ಲು, ಮೆಕ್ಯಾನಿಕಲ್ಲು, ಕೆಮಿಸ್ಟ್ರಿ, ಫಿಸಿಕ್ಸ್, ಅನಿಮೇಷನ್, ಮೀಡಿಯಾ, ಮ್ಯಾಥಮೆಟಿಕ್ಸು, ಲೈಬ್ರರಿ ಅಸಿಸ್ಟೆಂಟು, ಈ ರೀತಿ ಸುಮಾರು, ಕುಕ್ಕು, ಫೈರ್ಮ್ಯಾನ್ಗೆ. ಆದಮೇಲೆ ಇದು ಸುಮಾರು 22 ಪೇಜ್ ಇದೆ. ಈ ವೆಬ್ಸೈಟ್ಗೆ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೇರವಾಗಿ ಅಪ್ಲೈ ಮಾಡ್ಬೋದು. ನೋಡಿ, ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ, URS ಇದು ಕೊಟ್ಟಿದ್ದಾರೆ, ಇಸ್ರೋ ವೆಬ್ಸೈಟ್ ಕೊಟ್ಟಿದ್ದಾರೆ, URSC ವೆಬ್ಸೈಟ್ ಕೊಟ್ಟಿದ್ದಾರೆ, ಎಸ್ಟ್ರಾಕ್ ವೆಬ್ಸೈಟ್ ಕೊಟ್ಟಿದ್ದಾರೆ. ಇದು ಮಾರ್ಚ್ 1ನೇ ತಾರೀಕು ತನಕ ಸಮಯ ಇರುತ್ತೆ ನಿಮಗೆ. ಅಷ್ಟರಲ್ಲಿ ಅಪ್ಲೈ ಮಾಡ್ಬೋದು. ಆದಮೇಲೆ ನಿಮಗೆ ವಿಡಿಯೋ ಲೈಕ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ತಮ್ಮ ಗಮನಕ್ಕೆ ಸುಮಾರು 3 ಸಂಸ್ಥೆಗಳದ್ದು ಒಂದೇ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಉಪಯೋಗ ಆದರೆ ನಮಗೆ ತುಂಬ ಸಂತೋಷ. ಥ್ಯಾಂಕ್ ಯು.